ಪ್ರೈಸಲೋ ಬೇಗನೆ ಬರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಎಲ್ಲ ವೀಕ್ಷಕರಿಗೂ ಪ್ರೀತಿಯ ವಂದನೆಗಳು. ದೇವಜನರೇ, ಮತ್ತೊಂದು ವಿಡಿಯೋ ಮೂಲಕವಾಗಿ ನಿಮ್ಮ ಹತ್ರಕ್ಕೆ ಬರುವಂತೆ ದೇವರು ಸಹಾಯ ಮಾಡಿರುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಾಡುತ್ತೇನೆ. ನಾವು ಕಲಿಯುವ ವಿಷಯದ ಕಡೆಗೆ ನಮ್ಮ ಗಮನವನ್ನು ಕೊಡೋಣ. ಪ್ರಿಯ ದೇವಜನರು, ನನಗೆ ತೋರಿಸುವಂತ ನಿಮ್ಮ ಸಪೋರ್ಟುಗಳಿಗಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮುಂದೆಯೂ ನಿಮ್ಮ ಸಪೋರ್ಟುಗಳನ್ನ ನಾನು ನಿರೀಕ್ಷಿಸುತ್ತೇನೆ. ನಿಮ್ಮ ಸಹಕಾರ ನನಗೆ ಬೇಕು ಎಂಬುದಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ. ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಾವು ಕಲಿಯುವ ವಿಷಯದ ಕಡೆಗೆ ನಮ್ಮ ಗಮನವನ್ನು ಕೊಡೋಣ. ಅರ್ಥಗಂಭೀರವಾದಂತ ಒಂದು ವಿಷಯವನ್ನ ನಮಗೆ ಕಲಿಯುವುದಕ್ಕೆ ಪರಿಶುದ್ಧನಾಗಿರುವಂತ ದೇವರು ನಮಗೆ ಸಹಾಯ ಮಾಡುವುದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಾಡುತ್ತೇನೆ. ನಾವು ಕಲಿತಾ ಇರುವಂತ ವಿಷಯವು ಅಪೊಸ್ತಲಗಳ ಮೂಲಕವಾಗಿ ಈ ಲೋಕದಲ್ಲಿ ದೇವರ ಸಭೆಗೆ ಕೊಡಲ್ಪಟ್ಟಂತ ಅಸ್ತಿವಾರ ಉಪದೇಶಗಳಲ್ಲಿ ಮೂರನೆಯ ಉಪದೇಶವಾದಂತ ಪವಿತ್ರಾತ್ಮನ ಸ್ನಾನದ ವಿಷಯ ಬಗ್ಗೆ ನಾವು ಕಲಿತಾ ಇದೆ. ಆತ್ಮ ಸ್ನಾನ ಎಂಬುದಾಗಿ ದ ಬ್ಯಾಪ್ಟಿಸಮ್ ಆಫ್ ದಿ ಹೋಲಿ ಸ್ಪಿರಿಟ್ ಎಂಬುದಾಗಿರುವ ವಿಷಯವಾಗಿದೆ. ಈಗಲೇ ನಾವು ಅನೇಕ ವಿಷಯಗಳು ಪವಿತ್ರಾತ್ಮನನ್ನು ಕುರಿತಾಗಿ ನಾವು ಕಲಿತಿದ್ದೇವೆ. ಸೊ ಇವತ್ತು ನಾವು ಚಿಂತಿಸುವುದಕ್ಕಾಗಿ ಹೋಗುವಂತ ವಿಷಯ ದಿ ಪರ್ಪಸ್ ಆಫ್ ದಿ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್. ಹಾಗಾದರೆ ಪರಿಶುದ್ಧಾತ್ಮನ ದಾನವು, ಪವಿತ್ರಾತ್ಮನ ವರಗಳು ನಮಗೆ ಕೊಡುವುದಕ್ಕಾಗಿರುವಂತ ಉದ್ದೇಶವೇನು? ಏನಕ್ಕಾಗಿದೆ ಪರಿಶುದ್ಧಾತ್ಮನ ವರಗಳು ನಮಗೆ ದೇವರು ಕೊಡುವುದು? ಇಲ್ಲ, ಆತ್ಮನಿಂದ ನಮಗೆ ದೇವ ವರಗಳನ್ನ ಉಂಟಾಗುವುದಕ್ಕೆ, ಅದನ್ನ ನಮಗೆ ಸಿಕ್ಕುವುದು ಏನಕ್ಕೆ? ದೇವರ ಆತ್ಮ ವರವನ್ನ ನಮಗೆ ಕೊಡುವುದು. ಪರಿಶುದ್ಧಾತ್ಮನ ವರವು ನಮಗೆ ಸಿಕ್ಕುವ ಉದ್ದೇಶವೇನು? ಆ ವರವು ದೇವರು ನಮಗೆ ಕೊಡುವಾಗ ಪ್ರಿಯರೇ, ಅನೇಕ ಆತ್ಮ ವರಗಳನ್ನ ನಮಗೆ ಹೊಸ ಒಡಂಬಡಿಕೆಯಲ್ಲಿ ನೋಡುವುದಕ್ಕೆ ಸಾಧ್ಯ. ಆ ಆತ್ಮೀಯ ವರಗಳಲ್ಲಿ ಒಂದನ್ನಾದರೂ ನಾವು ಹೊಂದಿಕೊಳ್ಳುವುದಾದರೆ, ಆ ಹೊಂದಿಕೊಳ್ಳುವಂತ ವರವನ್ನು ನಿಮಗೆ ಯಾವಕ್ಕೆ ದೇವರು ಕೊಟ್ಟಿದೆ? ಅದರ ಉದ್ದೇಶವೇನು? ಹಣ ಸಂಪಾದನೆ ಮಾಡುವುದಕ್ಕಾಗಿ ಅಲ್ಲ, ಸ್ಟ್ಯಾಟಸ್ ಬೆಳೆಸುವುದಕ್ಕಾಗಿ ಅಲ್ಲ, ನಾನೇನು ದೈವ ಶಕ್ತಿ ಉಳ್ಳವನು ಎಂಬುದಾಗಿ ತೋರಿಸಿಕೊಳ್ಳುವುದಕ್ಕಾಗಿ ಅಲ್ಲ. ಮತ್ತು ದೇವರು ಏನಕ್ಕೆ ಈ ಆತ್ಮೀಯ ವರಗಳು ನಮಗೆ ಕೊಡುವುದು? ಅದರ ಉದ್ದೇಶವೇನು? ಪ್ರಿಯರೇ, ಆತ್ಮೀಯ ವರಗಳ ಉದ್ದೇಶವನ್ನು ಏನಕ್ಕೆ ಎಂಬುದಾಗಿ ಅರಿತಿದರೆ ಮಾತ್ರ ದೇವರ ವರ ನಮಗೆ ಶಾಶ್ವತವಾಗಿ ನಿಲ್ಲುವುದಕ್ಕೆ ಸಾಧ್ಯ. ಇಲ್ಲದಿದ್ದರೆ ಆತ್ಮವರವು ಸಿಕ್ಕುತ್ತೇವೆ, ಅನೇಕರಲ್ಲಿ ಅದು ನಷ್ಟವಾಗುತ್ತೇವೆ. ಕೆಲವರು ಕೃಪಾವರಗಳನ್ನ ಹೊಂದಿದವರು, ಅವರಿಗೆ ಆ ಕೃಪಾವರವನ್ನ ಅಂದಿನವರೆಗೆ ಇಟ್ಟುಕೊಳ್ಳುವುದಕ್ಕಾಗದಂತೆ ಆ ವರ ಅವರ ಕೈಯಿಂದ ನಷ್ಟವಾಗುವವರನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಹಾಗಾದರೆ ಪರಿಶುದ್ಧಾತ್ಮನ ವರವು ಚೆನ್ನಾಗಿ ಉಪಯೋಗಿಸಿಕೊಳ್ಳಬೇಕಂದರೆ ಅದು ಕೊಡುವುದಕ್ಕಿರುವಂತ ಉದ್ದೇಶವೇನು? ದೇವರು ಯಾರಿಗೂ ಸುಮ್ಮನೆ ಒಂದು ಅನುಗ್ರಹವು ಕೊಡುವವನಲ್ಲ. ದೇವರೊಂದು ಅನುಗ್ರಹ ಕೊಡುವುದಾದರೆ ಅದರ ಹಿಂದೆ ದೇವರಿಗೆ ಒಂದು ಉದ್ದೇಶ ಉಂಟು. ದೇರ್ ಇಸ್ ಎ ಪರ್ಪಸ್ ಬಿಹೈಂಡ್ ದಿ ಗಿಫ್ಟ್. ಓಕೆ, ಪರ್ಪಸ್ ಬಿಹೈಂಡ್ ದಿ ಗಿಫ್ಟ್. ದೇವರು ಕೊಡುವಂತ ವರಗಳ ಹಿಂದೆ ಒಂದು ಉದ್ದೇಶ ಉಂಟು. ಆ ಉದ್ದೇಶವು ಅರಿಯುವುದಾದರೆ ನಮ್ಮ ಅಂತ್ಯದವರೆಗೂ, ನಮ್ಮ ಮರಣದವರೆಗೂ ನಮಗೆ ಆ ಕೃಪಾವರದಿಂದ ನಿಲ್ಲುವುದಕ್ಕೆ ಸಾಧ್ಯ. ಸೊ ಅಪೊಸ್ತಲರು ಈ ಕೃಪಾವರಗಳು ಹೊಂದಿದವರು ನಮ್ಮ ದೇವರ ವಚನದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಅವರು ಈ ಕೃಪಾವರಗಳನ್ನ ಅವರ ಮರಣದವರೆಗೂ ಅವರಲ್ಲಿತ್ತು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಸೊ ಹಾಗಾದರೆ ಉದ್ದೇಶವು ಏನಕ್ಕೆ? ದೇವರ ವರವು ದೇವರು ನಮಗೆ ಕೊಡುವುದರ ಉದ್ದೇಶವೇನು? ದ ಪರ್ಪಸ್ ಆಫ್ ಗಿಫ್ಟ್ ಆಫ್ ದಿ ಹೋಲಿ ಸ್ಪಿರಿಟ್. ಇವತ್ತು ನಾವು ಅದನ್ನ ಚಿಂತಿಸೋಣ. ಒಂದನೇದಾಗಿ ನಮಗೆ ಚಿಂತಿಸಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳ ಪುಸ್ತಕ 1ನೇ ಅಧ್ಯಾಯ 8ನೇ ವಾಕ್ಯವನ್ನ ನಾವು ಓದುವಾಗ, ಆ ವಾಕ್ಯ ಪೂರ್ತಿ ನಾನು ಓದುವುದಕ್ಕಾಗಿ ಸಮಯವನ್ನು ತಗೊಳ್ಳುವುದಕ್ಕೆ ಇಷ್ಟಪಡುತ್ತಾ ಇಲ್ಲ. ನೀವು ಆ ವಾಕ್ಯವನ್ನ ಎತ್ತಿ ಓದಿರಿ, ನಿಮಗೆ ಇನ್ನೂ ಹೆಚ್ಚಾಗಿ ಕಾರ್ಯಗಳ ಅರ್ಥವಾಗುತ್ತದೆ.
ಸೊ ನಾನು ವಿಡಿಯೋವನ್ನ ತುಂಬಾ ಉದ್ದಕ್ಕೆ ಹೋಗದಂದು ಇರುವುದಕ್ಕೆ ನಾನು ಹಿಂಗೆ ಹೇಳುತ್ತಾ ಇದ್ದೇನೆ. ಸೊ ನಮಗೆ ನೋಡಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಇತರವಾಗಿ ನೋಡುವಾಗ ಅಲ್ಲಿ ಒಂದು ಪ್ರತ್ಯೇಕ ವಚನವನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಟು ರಿಸೀವ್ ದಿ ಪವರ್ ಆಫ್ ದಿ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ಶಕ್ತಿಯನ್ನು ಹೊಂದಿಕೊಳ್ಳುವಾಗ. ಸೊ ನೀವು ಶಕ್ತಿ ಹೊಂದಿದವರಾಗುತ್ತೇವೆ. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿ ಹೊಂದಿದವರಾಗುತ್ತೇವೆ. ಹಾಗಾದರೆ ದೇವರು ನಮಗೆ ಆತ್ಮವರಗಳು ಕೊಡುವುದಕ್ಕೆ ಪರಿಶುದ್ಧಾತ್ಮ ಸ್ನಾನವನ್ನು ಹೊಂದುವುದು ಏನಕ್ಕೆಂದರೆ, ಒಂದು ನಾವು ಶಕ್ತಿಯುಳ್ಳವರಾಗುವುದಕ್ಕೆ, ಶಾರೀರಿಕ ಶಕ್ತಿ ಅಲ್ಲ, ಆತ್ಮೀಯ ಶಕ್ತಿ ಹೊಂದಿಕೊಳ್ಳುವುದಕ್ಕಾಗಿ, ಆತ್ಮ ಬಲ ಹೊಂದಿಕೊಳ್ಳುವುದಕ್ಕಾಗಿ, ಮನುಷ್ಯನ ಆತ್ಮ ಬಲ ಹೊಂದಿಕೊಳ್ಳುವುದಕ್ಕಾಗಿರುವ ಆ ಒಂದು ಶಕ್ತಿ ನಮಗೆ ಗೊತ್ತಾಗುತ್ತದೆ. ಹಾಗೆ ಶಕ್ತಿ ಬರುವಾಗ ನೀವು ಯೆರೂಸಲೇಮಿನಲ್ಲಿಯೂ ಯೆಹೂದದಲ್ಲಿಯೂ ಸಮರ್ಯದಲ್ಲಿಯೂ ಭೂಮಿಯ ಕಡೆಯವರೆಗೂ ನನ್ನ ಸಾಕ್ಷಿಗಳಾಗುವಿರಿ ಎಂಬುದ. ಹಾಗೆ ಸಾಕ್ಷಿಗಳಾಗಬೇಕೆಂದರೆ ನಮಗೆ ಶಕ್ತಿ ಬೇಕು, ನಮಗೆ ಬಲ ಬೇಕು. ಹಾಗಾದರೆ ಪರಿಶುದ್ಧಾತ್ಮನು ನಮ್ಮಲ್ಲಿ ಬರುವಾಗ ನಮಗೆ ಶಕ್ತಿ ಉಂಟಾಗುತ್ತದೆ. ವಾಕ್ಯ ಹೇಳುತ್ತಾ ಇದೆ, ಯು ಶಾಲ್ ರಿಸೀವ್ ಪವರ್ ವೆನ್ ದಿ ಹೋಲಿ ಸ್ಪಿರಿಟ್ ಹ್ಯಾಸ್ ಕಮ್. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರುವಾಗ ನಿಮಗೆ ಬಲ ಉಂಟಾಗುತ್ತದೆ, ಶಕ್ತಿ ಉಂಟಾಗುತ್ತದೆ ಎಂಬುದಾಗಿ ಹೇಳುತ್ತಾ ಇದೆ. ಹಾಗಾದರೆ ಈ ಗಿಫ್ಟ್ ನಮಗೆ ಸಿಕ್ಕುವುದು, ದಾನವು ನಮಗೆ ದೇವರು ಕೊಡುವಂತ ಒಂದಿನೆಯ ಉದ್ದೇಶವು, ಒಂದಿನೆಯ ಪರ್ಪಸ್ ಏನೆಂದರೆ ನಾವು ಆತ್ಮದಲ್ಲಿ ಶಕ್ತಿ ಹೊಂದಿಕೊಳ್ಳುವುದಕ್ಕಾಗಿ. ಆತ್ಮ ಬಲ ನಮಗೆ ಅವಶ್ಯಕತೆ ಉಂಟು, ಆತ್ಮ ಶಕ್ತಿ ಅವಶ್ಯಕತೆ ಉಂಟು. ಅದಕ್ಕೆ ದೇವರು ತನ್ನ ಆತ್ಮವನ್ನು ನಮಗೆ ಕಳುಹಿಸಿಕೊಡುವುದು. ಎರಡನೇ ವಿಷಯ, ಟು ಬಿ ವಿಟ್ನೆಸ್ ಎಂಬುದಾಗಿ ನಾವು ನೋಡುತ್ತೇವೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ when the Holy Spirit has come, you shall be my witness ಎಂಬುದಾಗಿ ನಾವು ಆಂಗ್ಲೇಯ ಭಾಷೆಯಲ್ಲಿ ನೋಡುತ್ತೇವೆ. ಯಾವಾಗ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬರುವಾಗ, ಪವಿತ್ರಾತ್ಮನು ನಿಮ್ಮ ಮೇಲೆ ಇಳಿದು ಬಂದಾಗ ನೀವೇನ್ ಮಾಡುತ್ತೇವೆ, ನನ್ನ ಸಾಕ್ಷಿಗಳಾಗುವಿರಿ ಎಂಬುದಾಗಿ. ನನ್ನ ಸಾಕ್ಷಿ ಎಂಬುದಾಗಿ ಹೇಳಿದರೆ ಯೇಸು ಕ್ರಿಸ್ತುವಿನ ಸಾಕ್ಷಿಯಾಗುತ್ತೇವೆ. ಹಾಗಾದರೆ ಗಿಫ್ಟ್ ನಮಗೆ ದೇವರು ಕೊಡುವುದು ನಾವು ಕ್ರಿಸ್ತನ ಸಾಕ್ಷಿಗಳಾಗುವುದಕ್ಕಾಗಿದೆ. ಸ್ವಂತ ಸಾಕ್ಷಿ ಆಗುವುದಕ್ಕಲ್ಲ, ಮತ್ತೊಬ್ಬರ ವಿಷಯದ ಸಾಕ್ಷಿ ಆಗುವುದಕ್ಕಲ್ಲ, ಯಾವುದೋ ಡಿನೋಮಿನೇಷನ್ ಸಾಕ್ಷಿಗಳಾಗುವುದಕ್ಕಾಗಿ ಅಲ್ಲ, ಯಾವ ಸಂಸ್ಥೆಯ ಸಂಘಟನೆಯ ಸಾಕ್ಷಿ ಆಗುವುದಕ್ಕಲ್ಲ, ಯೇಸುವಿನ ಸಾಕ್ಷಿ ಆಗುವುದಕ್ಕಾಗಿದೆ ನಮಗೆ ಪರಿಶುದ್ಧಾತ್ಮನ ವರವನ್ನು ಕೊಡುವುದು. ಇವತ್ತು ಅನೇಕರು ಪರಿಶುದ್ಧಾತ್ಮನ ವರ ಹೊಂದಿದವರು ಸ್ವಂತ ಸಾಕ್ಷಿಯಾಗಿ ಹೇಳುತ್ತೇವೆ, ನಾನು ಅದನ್ನ ಮಾಡಿದ್ದೇನೆ, ನಾನು ಹಿಂಗೆ ನಡೆಸಿದ್ದೇನೆ, ನಾನು ಇಂದ ಅದ್ಭುತವನ್ನು ಮಾಡಿದ್ದೇನೆ, ನಾನು ಡಾಕ್ಟರ್ ಆಗಿದ್ದಾನೆ, ನಾನು ಈ ತರ ನಾನು ಎಂಬುದಾಗಿರುವ ಅಹಂಕಾರದ ಶಬ್ದ ಧ್ವನಿಯನ್ನ ನಮಗೆ ಕೇಳುವುದಕ್ಕೆ ಸಾಧ್ಯ. ಸೇವಕರಲ್ಲಾಗಲಿ ವಿಶ್ವಾಸಿಗಳಲ್ಲಾಗಲಿ ನಮಗೆ ನೋಡುವುದಕ್ಕೆ ಸಾಧ್ಯ. ಆ ನಾನು ಎಂಬುದಾಗಿರುವಂತ ಚಿಂತೆ ನಮ್ಮ ಒಳಗೆ ಯಾವಾಗ ಬರುತ್ತದೆ, ಅವಾಗಲೇ ಪರಿಶುದ್ಧಾತ್ಮನ ವರವು, ಅದರ ಕೆಲಸವು ನಮ್ಮಿಂದ ನಿಂದು ಹೋಗಿ ಬೀಳುತ್ತದೆ. ಅದರಿಂದ ನಾನು ಎಂಬುದಾಗಿ ಅಲ್ಲ, ಯೇಸು ಎಂಬುದಾಗಿ ಸಾಕ್ಷಿ ಹೇಳಬೇಕು. ಯೇಸು ಅದ್ಭುತ ಮಾಡಿದ್ದಾನೆ, ಯೇಸು ಬಿಡುಗಡೆಯನ್ನು ಕೊಟ್ಟಿದೆ, ಯೇಸು ರೋಗ ಸೌಖ್ಯವನ್ನು ಕೊಟ್ಟಿದೆ, ನಾನು ಕೇವಲ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ, ಒಂದು ಉಪಕರಣವಷ್ಟೇ ಎಂದಿರುವ ಮನೋಭಾವ ನಮಗುಂಟಾಗಲಿ. ಹಾಗಾದರೆ ನಾವು ಯೇಸುವಿನ ಸಾಕ್ಷಿಗಳಾಗಬೇಕು. ಎಲ್ಲಿ ಹೋಗಿದರನ್ನು ವಿ ರೆಪ್ರೆಸೆಂಟೇಟಿವ್ ದ ಲಾರ್ಡ್ ಆಫ್ ಜೀಸಸ್ ಕ್ರೈಸ್ಟ್. ನಾವು ಯೇಸು ಕ್ರಿಸ್ತನನ್ನ ಪ್ರೆಸೆಂಟ್ ಮಾಡುವವರು, ಕ್ರಿಸ್ತನ ಸಾಕ್ಷಿಗಳಾಗಬೇಕು. ವಾಕ್ಯ ಹೇಳುತ್ತಾ ಇದೆ, ವಿ ಆರ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್. ನಾವು ಯೇಸು ಕ್ರಿಸ್ತುವಿನ ರಾಯಭಾರಿಗಳು ಎಂಬುದಾಗಿ ಕ್ರಿಸ್ತನನ್ನು ಪ್ರೆಸೆಂಟ್ ಮಾಡಬೇಕು, ಯೇಸುವಿನನ್ನ ಪ್ರೆಸೆಂಟ್ ಮಾಡಬೇಕು, ಯೇಸುವಿನ ಸಾಕ್ಷಿಯಾಗಬೇಕು ಎಂಬುದಾಗಿ. ಹಾಗಾದರೆ ಎರಡನೇದು, ಯೇಸು ಕ್ರಿಸ್ತುವಿನ ಸಾಕ್ಷಿಯಾಗುವುದಕ್ಕಾಗಿದೆ ಪರಿಶುದ್ಧಾತ್ಮನ ವರವು ನಮಗೆ ದೇವರು ಕೊಡುವುದು. ಇಲ್ಲ, ಅದು ಕೊಡುವುದಕ್ಕಿರುವ ಉದ್ದೇಶವು ಅದಾಗಿದೆ.
ಸ್ವಂತ ಕಾರ್ಯಗಳಿಗೆ ಸ್ವಂತ ಹೆಸರುಗಳನ್ನ ಸ್ವಂತ ನಾಮವನ್ನ ಎತ್ತಿ ಹೇಳುವುದಕ್ಕಾಗಿ ಅಲ್ಲ. ಸೊ ನಾನು ಆ ವಿಷಯಕ್ಕೆ ಹೋಗುವುದಕ್ಕೆ ಇಷ್ಟಪಡ್ತಾ ಇಲ್ಲ. ಅನೇಕರ ಪಬ್ಲಿಸಿಟಿ ಮಾಡುವುದನ್ನು ನೋಡಿದರೆ ಕನ್ವರ್ಷನ್ ಪ್ರಾರ್ಥನೆಯರಾಗಲಿ ಮತ್ತು ಸೇವಕರಾಗಲಿ ಅವರ ನೋಟಿಸ್ಗಳನ್ನ ಪಬ್ಲಿಸಿಟಿ ಮಾಡುವಾಗ ಗೊತ್ತಾಗುತ್ತದೆ, ಯೇಸುವಿನ ಹೆಸರು ಬಹಳ ಸಣ್ಣದಾಗಿಯೂ ಪ್ರೀಚರ್ ಮಾಡುವಂತ ಪ್ರಸಂಗ ಮಾಡುವಂತ ವ್ಯಕ್ತಿಗಳ ಹೆಸರು ತುಂಬಾ ದೊಡ್ಡದಾಗಿ ಸ್ವಯಂ ಎಂಬುದಾಗಿ ಎಲ್ಲ ಹೇಳುತ್ತಾ ಇದೆ. ಆ ನೋಟಿಸ್ ಕಾಣುವಾಗಲೇ ನಮಗೆ ಗೊತ್ತಾಗುತ್ತದೆ, ಪ್ರಿಯರೇ, ನನ್ನ ಹೆಸರು ಅಲ್ಲ ಬರಬೇಕಾಗಿರುವುದು, ಯೇಸುವಿನ ಹೆಸರು ಬರಬೇಕು. ಪೌಲ್ ಹೇಳ್ತಾ ಇದೆ, ನಾನು ಕಡಿಮೆಯಾಗಬೇಕು, ನೀನು ನನ್ನಲ್ಲಿ ಬೆಳೆಯಬೇಕು ಎಂಬುದಾಗಿ. ಹಾಗಾದರೆ ಗಿಫ್ಟ್ ಕೊಡುವಂಥದ್ದು, ವರ ಕೊಡುವಂತ ಉದ್ದೇಶವು ಏನಂದರೆ ನಾವು ಯೇಸುವಿನ ಸಾಕ್ಷಿಯಾಗಬೇಕು ಎಂಬುದಾಗಿ. ಮೂರನೇದಾಗಿ ಟು ಪ್ರೊಫೆಸಿ ಎಂಬುದಾಗಿ, ಪ್ರವಾದನೆಯನ್ನ ಹೇಳುವುದಕ್ಕಾಗಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 17ನೇ ವಾಕ್ಯವನ್ನ ನಾವು ಓದುವಾಗ ಗೊತ್ತಾಗುತ್ತದೆ. ಐ ವಿಲ್ ಪೋರ್ ಔಟ್ ಮೈ ಸ್ಪಿರಿಟ್ ವಿಲ್ ಪ್ರೊಫೆಸಿ, ನನ್ನ ಆತ್ಮವನ್ನು ನಿನ್ನಲ್ಲಿ ಕಳುಹಿಸುವಾಗ ನೀನು ಪ್ರವಾದನೆಗಳನ್ನ ಹೇಳುತ್ತೇವೆ. ಹಾಗಾದರೆ ಪ್ರವಾದನೆಯನ್ನು ಹೇಳುವುದಕ್ಕೆ ದೇವರ ಆತ್ಮ ಆವಿಷ್ಕತೆಯುಂಟು. ಪರಿಶುದ್ಧಾತ್ಮನ ಶಕ್ತಿಯಿಂದ ಆಗಿರಬೇಕು ನಾವು ಪ್ರವಾದನೆಗಳನ್ನ ಹೇಳುವುದಕ್ಕೆ. ಸೊ ದೇವರ ಆತ್ಮನಿಂದ ಪ್ರವಾದನೆ ಹೇಳಬೇಕು, ಸುಳ್ಳಾಗಿ ಹೇಳುವಂತದಲ್ಲ ಪ್ರವಾದನೆ ಎಂಬುದಾಗಿ. ಹಾಗಾದರೆ ದೇವರ ಆತ್ಮನು ಕೊಡುವಂತ ವರವು ನಮಗೆ ಏನಕ್ಕೆ? ಪ್ರವಾದನೆಯನ್ನು ಹೇಳುವುದಕ್ಕೆ, ಟು ಬಿ ಪ್ರೊಫೆಸಿ, ನಾವು ಪ್ರವಾದನೆಯನ್ನು ಮಾಡುವುದಕ್ಕೆ. ಪ್ರತ್ಯೇಕವಾಗಿ ಆ ಪ್ರವಾದನೆ ಏನು ಎಂಬುದಾಗಿ, ಪ್ರವಾದನೆಯ ಸೇವೆ ಹೆಂಗೆ ಎಂಬುದಾಗಿ ಎಲ್ಲ ನಾನು ಹೋಗುವುದಕ್ಕೆ ಇಷ್ಟಪಡುತ್ತಾ ಇಲ್ಲ. ಇವತ್ತಿನ ಈ ಟಾಪಿಕ್ನಲ್ಲಿ ನಿಲ್ಲುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಮತ್ತೊಂದು ವಿಡಿಯೋ ನಮಗೆ ಸಮಯ ಸಿಕ್ಕುವುದಾದರೆ ಪ್ರವಾದನೆಗಳ ವಿಷಯ ಬಗ್ಗೆ ನಮಗೆ ಚಿಂತಿಸೋಣ. ಆದರೆ ಇವತ್ತು ಪ್ರವಾದನೆಗಳ ವಿಷಯ ಬಗ್ಗೆ, ಪ್ರವಾದನೆ ಹೇಳುವವರ ವಿಷಯ ಬಗ್ಗೆ ಚಿಂತಿಸುವುದಕ್ಕೆ ಇಷ್ಟಪಡುತ್ತಾ ಇಲ್ಲ. ಗಿಫ್ಟ್ ಕೊಡುವಂತ ಉದ್ದೇಶ, ದಾನ ಕೊಡುವಂತ ಉದ್ದೇಶ ನಾವು ಪ್ರೊಫೆಸಿಯನ್ನ ಹೇಳುವುದಕ್ಕೆ, ಪ್ರವಾದನೆಯನ್ನು ಹೇಳುವುದಕ್ಕಾಗಿದೆ ಎಂದು ವಾಕ್ಯ ನಮಗೆ ತಿಳಿಸುತ್ತಾ ಇದೆ. 4ನೇ ವಿಷಯ, ನಾವು ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 38-39 ವಾಕ್ಯಗಳನ್ನು ಓದುವಾಗ ನಮಗೆ ಇತರವಾಗಿ ಗೊತ್ತಾಗುತ್ತವೆ. ಫಾರ್ ದಿ ಸ್ಟ್ರೀಮಿಂಗ್ ಆಫ್ ಲಿವಿಂಗ್ ವಾಟರ್ ಎಂಬುದಾಗಿ, ಫಾರ್ ದಿ ಸ್ಟ್ರೀಮಿಂಗ್ ಆಫ್ ಲಿವಿಂಗ್ ವಾಟರ್, ಹಾಗಂದರೆ ಸ್ಟ್ರೀಮಿಂಗ್ ಆಫ್ ಲಿವಿಂಗ್ ವಾಟರ್ ಫಾಲೋ ಫ್ರಮ್ ವಿತ್ ಇನ್ ಹಿಮ್. ಹಾಗಾದರೆ ಪವಿತ್ರಾತ್ಮನ ವರವು ಬರುವಾಗ ಜೀವ ಜಲ ನದಿಗಳು ಆತನಿಂದ ಹರಿಡುತ್ತೇವೆ. ಆ ವ್ಯಕ್ತಿಯಲ್ಲಿ ಹೊರಗೆ ಬರುವಂಥದ್ದು ಜೀವ ಜಲ ನದಿಗಳಾಗಿರುತ್ತೇವೆ. ಜೀವ ಜಲ ನದಿ ಎಂಬುದಾಗಿ ಪವಿತ್ರಾತ್ಮನ ವರವನ್ನು ಕುರಿತು ಹೇಳುತ್ತಾ ಇದೆ. ಹಾಗಾದರೆ ಆ ವರ ಹೊಂದುವಂತ ವ್ಯಕ್ತಿಯ ಸ್ವಭಾವಗಳು ಹೊರಗೆ ಬರುವುದಲ್ಲ, ಜೀವ ಜಲ ನದಿ ಎಂಬುದಾಗಿರುವ ಜೀವವುಳ್ಳ ಮಾತುಗಳು, ಜೀವವುಳ್ಳಂತ ವಾಕ್ಯಗಳು, ಜೀವವುಳ್ಳಂತ ಹಾಡುಗಳು, ಜೀವವುಳ್ಳಂತ ಪ್ರಾರ್ಥನೆಗಳು, ಯೇಸು ಕ್ರಿಸ್ತುವಿನಿಗೆ ಇಷ್ಟವುಳ್ಳಂತ ಕ್ರಿಸ್ತನನ್ನ ಪ್ರಸನ್ನ ಮಾಡುವಂತ ವಚನಗಳು ಅವನಿಂದ ಹೊರಗೆ ಬರುತ್ತದೆ. ಆ ವ್ಯಕ್ತಿಯಲ್ಲಿ ಆಮೇಲೆ ಸ್ತೋತ್ರ ಏನ್ ಬರ್ಬೇಕಂದ್ರೆ ಜೀವ ಜಲ ನದಿ ಹರಿಡಬೇಕು ಎಂಬುದಾಗಿ. ಆ ನದಿ ಹತ್ರ ಬರುವವನೆಲ್ಲ ಜೀವಿಸಬೇಕು. ಅದಕ್ಕೆ ಈ ಜೀವ ಜಲ ನದಿ ದೇವರ ವಾಕ್ಯದಲ್ಲಿ ವಿವಿಧ ಕಡೆಗಳಲ್ಲಿ ನಾವು ನೋಡುತ್ತೇವೆ. ಹಾಗಾದರೆ ಒಬ್ಬ ವ್ಯಕ್ತಿ ಆತ್ಮನನ್ನು ತುಂಬುವಾಗ ಆ ಆತ್ಮ ತುಂಬಿದವನಿಂದ ಪವಿತ್ರಾತ್ಮನು ಮತ್ತೊಬ್ಬನಲ್ಲಿಯೂ ಕಾರ್ಯ ಮಾಡಬೇಕು, ಅವನು ತುಂಬುವಂತೆ ಆಗಬೇಕು. ನಾವು ಈ ಸಮುದ್ರದಲ್ಲಿ ಹೋಗಿ ನಾವು ಆಮೇಲೆ ಒಂದು ಪಾತ್ರೆ ಎತ್ಕೊಂಡು ಹೋಗಿದ್ರೆ, ಎತ್ಕೊಂಡು ಹೋಗುವ ಪಾತ್ರೆಯಲ್ಲಿ ತುಂಬ ನಮಗೆ ಏನು ನೀರು ಸಿಕ್ಕುವುದಕ್ಕೆ ಸೇಯುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ರೆ ಸಮುದ್ರದಲ್ಲಿ ನೀರು ಕಡಿಮೆ ಆಗುವುದಿಲ್ಲ. ಆತರ ನನ್ನ ಒಳಗೆ ಪವಿತ್ರಾತ್ಮನು ತುಂಬಲ್ಪಡುವುದಾದರೆ ಆ ಪವಿತ್ರಾತ್ಮನಿಂದ ತುಂಬಲ್ಪಟ್ಟದ ನಾನು ಆತ್ಮನಿಂದ ಆ ಆತ್ಮೀಯ ನದಿಯನ್ನ ಹೊರಡಿಸುವಾಗ ಹತ್ತಿರದಲ್ಲಿರುವವರಿಗೂ ಅದು ಅನುಗ್ರಹವಾಗುತ್ತದೆ.
ಸಭೆ ಒಳಗಡೆ ದೇವರು ಪರಿಶುದ್ಧಾತ್ಮನನ್ನು ಕೊಡುವುದು ನಾನ್ ಮಾತ್ರ ಅನುಗ್ರಹವಾಗುವುದಕ್ಕಲ್ಲ, ನನ್ನ ಜೊತೆ ಇರುವವನು ಅನುಗ್ರಹವಾಗುವುದಕ್ಕೆ, ನನ್ನ ಜೊತೆಯಲ್ಲಿ ಇರುವವನು ಆತ್ಮನಿಂದ ತುಂಬಲ್ಪಡುವುದಕ್ಕೆ, ಪರಿಶುದ್ಧಾತ್ಮನಿಂದ ನಾವು ತುಂಬಲ್ಪಡುವುದಕ್ಕಾಗಿದೆ. ಹಾಗಾದರೆ ಪವಿತ್ರಾತ್ಮನ ವರವು ನಮಗೆ ಕೊಡುವುದು ಜಲನದಿ ನಮ್ಮಿಂದ ಹರಡುವುದಕ್ಕೆ, ಆ ಆತ್ಮನ ವರಗಳು ನಮ್ಮಿಂದ ಹರಡುವುದಕ್ಕೆ, ನಮ್ಮಿಂದ ಹೊರಗೆ ಬರುವುದಕ್ಕೆ ಅದಾಗಿದೆ ಅದರ ಉದ್ದೇಶ ಎಂಬುದಾಗಿ. 5ನೇದಾಗಿ ನಾವು ನೋಡುವಾಗ ಇತರವಾಗಿ ಎಫೆಸಕ್ಕೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯದಿಂದ 22ನೇ ವಾಕ್ಯದವರೆಗೆ ನಾವು ಓದುವಾಗ ಫಾರ್ ಪ್ರೈಸಿಂಗ್ ಗಾಡ್ ಎಂಬುದಾಗಿ ನಾವು ನೋಡುತ್ತೇವೆ. ಹೋಲಿ ಸ್ಪಿರಿಟ್ ಪ್ರೈಸಿಂಗ್ ಗಾಡ್, ಫಾರ್ ಪ್ರೈಸಿಂಗ್ ಗಾಡ್. ಹೋಲಿ ಸ್ಪಿರಿಟ್ ನಿಮ್ಮ ಒಳಗೆ ಕೊಡುವುದು ಇಲ್ಲ ಬರುವುದು, ಪರಿಶುದ್ಧಾತ್ಮನು ದೇವರ ದಾನವನ್ನೇ ನಿಮಗೆ ಕೊಡುವುದು ಏನಕ್ಕೆಂದರೆ ದೇವರನ್ನ ಮಹಿಮೆಪಡಿಸುವುದಕ್ಕೆ. ವಿ ಹ್ಯಾವ್ ಟು ಪ್ರೈಸಿಂಗ್ ಗಾಡ್. ನಾವು ಕ್ರಿಸ್ತನನ್ನ ಮಹಿಮೆಪಡಿಸಬೇಕು, ಮಹಿಮೆ ಕ್ರಿಸ್ತನಿಗಾಗಬೇಕು, ಸ್ತುತಿ ಸ್ತೋತ್ರಗಳು ಕ್ರಿಸ್ತನಿಗಾಗಬೇಕು. ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟ ವ್ಯಕ್ತಿಯ ಒಳಗಿಂದ ಬರುವ ಕೃಪಾವರಗಳನ್ನ ಬಂದು ಅದನ್ನ ಕಂಡು ಜನರು ದೇವರನ್ನ ಮಹಿಮೆಪಡಿಸುವುದು ಹೊರತು ಆ ವ್ಯಕ್ತಿಯನ್ನ ಮಹಿಮೆಪಡಿಸುವುದಕ್ಕೆ ನೀವು ಅವಸರ ಕೊಡಬಾರದು. ಅಪೊಸ್ತಲನಾದ ಪೌಲನ ಜೀವಿತದಲ್ಲಿ ಅವರು ಮಾಡಿರುವ ಅದ್ಭುತಗಳನ್ನ ನೋಡಿ ಅಪೊಸ್ತಲನಾದ ಪೌಲನನ್ನ ಮತ್ತು ಶೀಲನನ್ನ ಅವರು ಏನ್ ಮಾಡಿದರು? ದೇವರನ್ನಾಗಿ ಹೆಸರು ಚೇಂಜ್ ಮಾಡಿದರು. ಹೂವಿನ ಹಾರ ಎತ್ತುಕೊಂಡು ಬಂದು ಅವರನ್ನು ಹಾಕುವುದಕ್ಕೂ ಅವರು ಪ್ರಯತ್ನಿಸಿದರು. ಆಗ ಪೌಲ್ ಹೇಳುತ್ತಾ ಇದೆ, ನನ್ನ ಪ್ರಿಯ ಸಹೋದರರೇ, ನಾವು ನಿಮ್ಮ ಹಾಗಿರುವಂತ ಮನುಷ್ಯರು, ದೇವರನ್ನ ಮಹಿಮೆಪಡಿಸಿರಿ, ದೇವರಿಗೆ ಸ್ತೋತ್ರ ಹೇಳಿರಿ, ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿರಿ. ಹಾಗಾದರೆ ಇವತ್ತು ಈ ಕ್ಲಾಸ್ ಕೇಳುವಂತ ದೇವ ಜನರಿಗೆ ಆಮೇಲೆ ಸ್ತೋತ್ರ, ದೇವರ ಆತ್ಮನಿಂದ ಹೀಗೆ ಹೇಳುವುದಕ್ಕಾಗಿ ಇಷ್ಟಪಡುತ್ತೇನೆ, ನಾವು ಯೇಸುವಿನನ್ನ ಮಹಿಮೆಪಡಿಸುವವರಾಗಬೇಕು, ದೇವರನ್ನ ಮಹಿಮೆಪಡಿಸುವವರಾಗಬೇಕು, ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕು. ಅದಕ್ಕಾಗಿದೆ ಪರಿಶುದ್ಧಾತ್ಮನ ವರವು ನಮಗೆ ಕೊಡುವುದು. ಒಂದು ವರವು ನೀವು ದೇವರಿಂದ ಹೊಂದಿದರೆ ಆ ವರದಿಂದ ದೇವರಿಗೆ ಮಹಿಮೆ ಆಗುವುದು, ದೇವರಿಗೆ ಮಹಿಮೆ ಆಗಬೇಕು ಹೊರತು ನಮಗೆ ನಾವು ಮಹಿಮೆಯುಳ್ಳವರಾಗಬಾರದು. ನಮ್ಮ ಹೆಸರು ಪ್ರಖ್ಯಾತಿಗೆ ಬರುವುದಕ್ಕಾಗಿ ಅಲ್ಲ, ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬರುವುದಕ್ಕೆ. ಹಾಗಾದ್ರೆ 5ನೇ ವಿಷಯ, ದೇವರಿಗೆ ಆಮೇಲೆ ಆ ಮಹಿಮೆಯನ್ನು ಕೊಡುವುದು. ವಿ ಶುಡ್ ಬಿ ಪ್ರೈಸಿಂಗ್ ಗಾಡ್. ನಾವು ಯಾವಾಗಲೂ ದೇವರನ್ನ ಸುಧಿಸುವರಾಗುವುದಕ್ಕಾಗಿದೆ ಆ ವರವು ನಮಗೆ ಕೊಡುವುದು, ಆ ಕೃಪಾವರ ನಮಗೆ ದೇವರು ದಾನವಾಗಿ ಕೊಡುವುದು. ಹಾಗಾದರೆ ಕೃಪಾವರ ಹೊಂದಿರುವಂತ ದೇವಜನರೇ, ನೀವು ದೇವರನ್ನ ಮಹಿಮೆಪಡಿಸುತ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಒಂದು ವೇಳೆ ದೇವರನ್ನು ಮಹಿಮೆಪಡಿಸದಂತೆ ಇದ್ದರೆ ನೀವು ದೇವರನ್ನ ಮಹಿಮೆಪಡಿಸಿರಿ ಎಂಬುದಾಗಿ ನಿಮಗೆ ಆಲೋಚನೆಯಾಗಿ ಹೇಳುತ್ತಾ ಇದೆ. ಸೊ ನಮ್ಮಲ್ಲಿ ದೇವರು ಯಾಕೆ ಕೃಪಾವರವನ್ನು ಕೊಟ್ಟಿರುವುದು? ಪರಿಶುದ್ಧಾತ್ಮನ ಸ್ನಾನ ದೇವರು ನಮಗೆ ಮಾಡಿಸಿರುವುದೇನಕ್ಕೆ? ನಾವು ದೇವರನ್ನ ಮಹಿಮೆಪಡಿಸುವುದಕ್ಕೆ. ಯೇಸುವಿಗೆ ಮಹಿಮೆ ಉಂಟಾಗಬೇಕು. ನಮ್ಮ ನಡತೆಯಿಂದ, ನಮ್ಮ ಪ್ರಸಂಗದಿಂದ, ನಮ್ಮ ಜೀವನದಿಂದ ದೇವರಿಗೆ ಮಹಿಮೆ ಉಂಟಾಗಬೇಕೆಂದೇ ದೇವರು ಇಷ್ಟಪಡುತ್ತಾ ಇದೆ. ನನ್ನಿಂದ ದೇವರಿಗೆ ಮಹಿಮೆ ಉಂಟಾಗುತ್ತದೆಂದೇ ದೇವರು ತಿಳಿದುಕೊಂಡು ದೇವರು ನಮಗೆ ಆ ಕೃಪಾವರವನ್ನು ಕೊಡುವಾಗ ಅನೇಕರು ದೇವರ ಕೃಪಾವರವನ್ನ ತಪ್ಪಾಗಿ ಉಪಯೋಗಿಸಿ ಕೃಪಾವರವನ್ನು ನಷ್ಟಪಡಿಸಿ ಮತ್ತು ದೇವರ ಕೃಪಾವರ ಇಲ್ಲದಂತೆ ಕೃಪಾವರ ಉಂಟೆಂದು ಹೇಳಿ ಜನರನ್ನ ಮೋಸಗೊಳಿಸುವಂತ ಒಂದು ಕಾಲಕ್ಕೆ ನಾವು ಬಂದಿದ್ದೇವೆ. ಹಾಗಾದರೆ ಪ್ರಿಯ ಸ್ನೇಹಿತರೇ, ಪ್ರಿಯ ವಿಶ್ವಾಸಿಗಳೇ, ಪ್ರಿಯ ದೇವರ ಸೇವಕರೇ, ನಾವು ಅರಿಯಬೇಕು, ಕೃಪಾವರ ಉಳ್ಳವರನ್ನ ಕಂಡರೆ ಗೊತ್ತಾಗುತ್ತೇವೆ. ಅದರಿಂದ ದೇವರ ವಾಕ್ಯದಲ್ಲಿ ನಾವು ಹೇಳುವ ಪ್ರಕಾರ ಕೃಪಾವರವನ್ನು ದೇವರು ಯಾಕೆ ನಮಗೆ ಕೊಡುವುದು ಅಂದರೆ ಅದರ ಉದ್ದೇಶವು ಏನೆಂದರೆ ದೇವರನ್ನ ಮಹಿಮೆಪಡಿಸುವುದಕ್ಕಾಗಿದೆ. 6ನೇ ವಿಷಯ, to do the ministry. 6ನೇ ವಿಷಯ, to do the ministry ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 22ನೇ ವಾಕ್ಯವು ಮತ್ತು 23ನೇ ವಾಕ್ಯವು. The Holy Spirit descended, he began his ministry. ದೇವರಾತ್ಮನು ನಿಮ್ಮಲ್ಲಿ ಬರುವುದು ಏನಕ್ಕೆಂದರೆ
ನೀವು ಯೇಸುವಿನ ಸೇವೆ ಮಾಡಬೇಕು. ಅಪೊಸ್ತಲನಾದಂತ ಪೌಲನು ಯೇಸುವಿನ ಸೇವೆಯನ್ನು ಮಾಡಿದರು. ಶಿಷ್ಯರುಗಳು ಯೇಸುವಿನ ಸೇವೆಯನ್ನು ಮಾಡಿದರು. ಹಾಗಾದರೆ ಇವತ್ತೊಂದು ಪ್ರಶ್ನೆ, ಪವಿತ್ರಾತ್ಮನ ವರವನ್ನು ದೇವರು ನಮಗೆ ಕೊಟ್ಟು ಈ ಲೋಕದಲ್ಲಿ ನಮ್ಮನ್ನು ನಿಲ್ಲಿಸಿರುವುದು ನಮ್ಮ ಓನ್ ಸೇವೆ ಮಾಡುವುದಕ್ಕಾಗಿ ಅಲ್ಲ, ನಮ್ಮ ಇಷ್ಟ ಪ್ರಕಾರ ಸೇವೆ ಮಾಡುವುದಕ್ಕಲ್ಲ, ಯೇಸುವಿನ ಸೇವೆ ಮಾಡುವುದಕ್ಕಾಗಿ. We have to do the ministry of Christ. ಯೇಸು ಕ್ರಿಸ್ತುವಿನ ಸೇವೆ ಮಾಡಬೇಕು, ಕ್ರಿಸ್ತನ ಸೇವೆ ಮಾಡಬೇಕು. ನನ್ನ ಸೇವೆ ಅಲ್ಲ, ನನ್ನ ಉದ್ದೇಶ, ನನ್ನ ಇಷ್ಟ, ನನ್ನ ಹಿತವು ಅಲ್ಲ, ಕ್ರಿಸ್ತನ ಮಿನಿಸ್ಟ್ರಿಯಲ್ಲಿ ನೆರವೇರಬೇಕಾಗಿರುವುದು. ಯೇಸು ಕ್ರಿಸ್ತುವಿನ ಸೇವೆಯಲ್ಲಿ ನಿಂತಿದವನು ಯೇಸುವಿನ ಇಷ್ಟವನ್ನು ಸೇವೆಯಲ್ಲಿ ತೋರ್ಪಡಿಸಬೇಕು. ಆ ಒಂದು ಉದ್ದೇಶದಿಂದಾಗಿದೆ ಪರಿಶುದ್ಧಾತ್ಮ ಸ್ನಾನವು ದೇವರು ನಮಗೆ ಕೊಡುವುದು, ಪರಿಶುದ್ಧಾತ್ಮನ ವರವು ದೇವರು ನಮಗೆ ಕೊಡುವುದು ಎಂಬುದಾಗಿ. ಹಾಗಾದರೆ ಕ್ರಿಸ್ತನ ಮಿನಿಸ್ಟ್ರಿಯನ್ನ ಮಾಡುವುದಕ್ಕೆ ದೇವರು ನಮ್ಮನ್ನು ಆಯ್ಕೆ ಮಾಡಿದನು. ನಿಜವಾಗಲೂ ಯೇಸು ಕಲಿಸಿರುವಂತ ಆ ಸ್ವಾರ್ಥಿಗರಾಗುವಂತೆ, ಯೇಸು ಕಲಿಸಿರುವಂತ ಸೇವೆಯನ್ನ ಮಾಡಬೇಕಂದ್ರೆ ನಮಗೆ ಹಣ ಅಲ್ಲ ಇಂಪಾರ್ಟೆಂಟು, ಒಳ್ಳೆಯ ಹೆಸರಲ್ಲ ಇಂಪಾರ್ಟೆಂಟು, ಒಳ್ಳೆಯ ಸಭಾ ಸಮಸ್ಯೆ ಸಂಘಟನೆ ಅಲ್ಲ ಇಂಪಾರ್ಟೆಂಟು, ಪರಿಶುದ್ಧಾತ್ಮನು ನಮಗೆ ಇಂಪಾರ್ಟೆಂಟ್ ಆಗಿದೆ. ಪರಿಶುದ್ಧಾತ್ಮ ಸ್ನಾನ ಹೊಂದಿದವನು ಯೇಸುವಿನ ಸೇವೆಯಲ್ಲಿ ನಿರಂತರನಾಗುತ್ತಾನೆ. ನಿರಂತರವು ಯೇಸುವಿನ ಸೇವೆಯಲ್ಲಿ ಇರುತ್ತಾನೆ. ಅವನ ಚಿಂತೆ, ಅವನ ನಿದ್ರೆಯಲ್ಲಿಯೂ ಅವನ ಎಚ್ಚರಿಕೆಯಲ್ಲಿಯೂ ಯೇಸುವಿನ ಸೇವೆ. ಮಿನಿಸ್ಟ್ರಿ ಆಫ್ ಜೀಸಸ್ ಕ್ರೈಸ್ಟ್, ಮಿನಿಸ್ಟ್ರಿ ಆಫ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿರುವ ಚಿಂತೆ ಉಂಟಾಗುತ್ತದೆ. ನಾನು ಬೆಳೆಯುವುದಕ್ಕಲ್ಲ, ಕ್ರಿಸ್ತನು ಬೆಳೆಯುವುದಕ್ಕೆಂದು ಚಿಂತೆ ಉಂಟಾಗುತ್ತೇವೆ. ಹಾಗಾದರೆ ಪ್ರಿಯರಾದ ದೇವಜನರೇ, ಆರನೆಯ ಉದ್ದೇಶವಾಗಿದೆ ಮಿನಿಸ್ಟ್ರಿ ಮಾಡುವುದಕ್ಕೆ, ಸೇವೆ ಮಾಡುವುದಕ್ಕೆ, ಯೇಸುವಿನ ಸೇವೆ ಮಾಡುವುದಕ್ಕೆ. ಈ ಒಂದು ಪರ್ಪಸ್, ಈ ಒಂದು ಉದ್ದೇಶದಿಂದಾಗಿದೆ ದೇವರು ತನ್ನ ಆತ್ಮವನ್ನು ನಮ್ಮ ಮೇಲೆ ಕಳಿಸುವುದು. ದೇವರು ಪರಿಶುದ್ಧಾತ್ಮನನ್ನು ನಮ್ಮ ಮೇಲೆ ಕಳಿಸುವುದು ಈ ಉದ್ದೇಶದಿಂದಾಗಿದೆ. ಈ ಉದ್ದೇಶ ನಮ್ಮಲ್ಲಿ ನೆರವೇರುವುದಕ್ಕಾಗಿ. ಈ ಉದ್ದೇಶ ನೆರವೇರದಂತೆ ಇದ್ದರೆ ದೇವರು ಕೊಟ್ಟಂತ ಆತ್ಮ, ಆ ಆತ್ಮನ ವರಗಳು ನಮ್ಮಿಂದ ಹೋಗಿಬಿಡುತ್ತದೆ. ಪರಿಶುದ್ಧಾತ್ಮನ ವರವು ನಮ್ಮಿಂದ ಹೋಗುವುದು ಯಾರಿಗೂ ಗೊತ್ತಾಗುವುದಿಲ್ಲ. ಒಂದು ವಿಷಯ ಇತರವಾಗಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಪರಿಶುದ್ಧಾತ್ಮ ಸ್ನಾನವನ್ನು ಹೊಂದುವುದು ಎಲ್ಲರಿಗೂ ಗೊತ್ತಾಗುತ್ತದೆ, ಆದರೆ ಪರಿಶುದ್ಧಾತ್ಮನು ಒಬ್ಬರ ವ್ಯಕ್ತಿಯಿಂದ ಹೋಗುವಾಗ ಯಾರಿಗೂ ಗೊತ್ತಾಗುವುದಿಲ್ಲ. ಸೈತಾನಿನ ಆತ್ಮ ಒಬ್ಬ ವ್ಯಕ್ತಿಯಲ್ಲಿ ಬರುವುದು ಯಾರಿಗೂ ಗೊತ್ತಾಗುವುದಿಲ್ಲ. ಸೈತಾನಿನ ಆತ್ಮ ಒಬ್ಬ ವ್ಯಕ್ತಿಯಿಂದ ಬಿಟ್ಟು ಹೋಗುವಾಗ ಎಲ್ಲರಿಗೂ ಗೊತ್ತಾಗುತ್ತದೆ. ಅದಾಗಿದೆ ವ್ಯತ್ಯಾಸ. ಪರಿಶುದ್ಧಾತ್ಮನ ಒಬ್ಬರ ಮೇಲೆ ಬರುವಾಗ ಜನರಿಗೆ ಗೊತ್ತಾಗುತ್ತದೆ. ಅವನ್ ಮೊತ್ತ ಮಾಡಿ ದೇವರನ್ನು ಆರಾಧನೆ ಮಾಡಿ ಅನ್ಯ ಭಾಷೆಗಳನ್ನು ಆಡುತ್ತಾ ದೇವರನ್ನು ಮಹಿಮೆಪಡಿಸುತ್ತಾ ಸಂತೋಷದಿಂದ ಉಲ್ಲಾಸ ಉತ್ಸಾಹದಿಂದ ದೇವರನ್ನ ಗನಪಡಿಸುವಾಗ ಹತ್ತಿರದಲ್ಲಿ ನಿಲ್ಲುವವರಿಗೆ ಗೊತ್ತಾಗುತ್ತದೆ ಇವರು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವರು ಎಂಬುದಾಗಿ. ಯೆರೂಸಲೇಮಿನಲ್ಲಿ 120 ಮಂದಿ ಜನರು ಒಟ್ಟಿಗೆ ಕುತ್ಕೊಂಡು ಆರಾಧಿಸುವ ಸಮಯದಲ್ಲಿ ಆತ್ಮ ಅವರ ಮೇಲೆ ಬಂದ ಮೇಲೆ ಇಡೀ ಲೋಕಕ್ಕೆ ಗೊತ್ತಾಯಿತು, ಆ ದೇಶಕ್ಕೆ ಗೊತ್ತಾಗಿದೆ ಇವರಲ್ಲಿ ಏನೋ ಒಂದು ಕಾರ್ಯ ನಡೆಯಿತು ಎಂಬುದಾಗಿ. ಆದರೆ ಪರಿಶುದ್ಧಾತ್ಮನು ಬರುವುದೆಲ್ಲರಿಗೂ ಗೊತ್ತಾಗುತ್ತದೆ, ಪರಿಶುದ್ಧಾತ್ಮನು ಹೋಗುವುದು ಗೊತ್ತಾಗುವುದಿಲ್ಲ. ಸೈತಾನಿನ ಆತ್ಮ ಬರುವುದು ಗೊತ್ತಾಗುವುದಿಲ್ಲ, ಸೈತಾನಿನ ಆತ್ಮ ಬಿಟ್ಟು ಹೋಗುವುದು ಗೊತ್ತಾಗುತ್ತದೆ. ಸೊ ಇದನ್ನ ನಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ಅನೇಕರು ಸೇವಕರಾಗಿ ಸೇವೆಯಲ್ಲಿ ಬರುವಾಗ ಪರಿಶುದ್ಧಾತ್ಮನ ಹೊಂದಿದವರಾಗಿದೆ, ಆದರೆ ಅವರ ಜೀವಿತದಲ್ಲಿ ದೇವರು ಉದ್ದೇಶಿಸುವಂತ ಪರ್ಪಸ್, ದೇವರ ಉದ್ದೇಶವು ನೆರವೇರದಂತೆ ಬರುವಾಗ ಆಟೋಮ್ಯಾಟಿಕಲಿ ಆ ಆತ್ಮ ಅವರಿಂದ ಹೋಗ್ಬಿಡುತ್ತದೆ.
ಮತ್ತು ಸ್ವಂತ ಬುದ್ಧಿ, ಸ್ವಂತ ಇಚ್ಛಾಶಕ್ತಿಯಿಂದ ದೇವರ ವಚನ ಸ್ವಂತವಾಗಿ ವ್ಯಾಖ್ಯಾನ ಮಾಡಿ ಸ್ವಂತ ಆ ಕುತಂತ್ರಗಳನ್ನ ವಾಕ್ಯದಲ್ಲಿ ಕಲಗಿಸಿ ದೇವ ಜನರೊಟ್ಟಿಗೆ ಮಾತನಾಡಿ ಅವರನ್ನ ಕೂಡ ಆತ್ಮನಿಂದ ತುಂಬಲ್ಪಡದಂತೆ ಹಾಕಿಟ್ಟಿದ್ದೇವೆ. ಇದು ದೇವ ಜನರಾದಂತ ನಾವು, ಸೇವಕರಾದಂತ ನಾವು ಅರಿಯಬೇಕು ಎಂಬುದಾಗಿ. ಹಾಗಾದರೆ 6 ಕಾರ್ಯಗಳನ್ನ ನಿಮಗೆ ತಿಳಿಸಿದ್ದೇನೆ. ಪರಿಶುದ್ಧಾತ್ಮನ ವರವು ನಮಗೆ ಕೊಡುವುದಕ್ಕಿರುವ ಉದ್ದೇಶ. ಈ ಉದ್ದೇಶವನ್ನು ಅರಿತುಕೊಂಡು ದೇವರ ಆತ್ಮನನ್ನು ಹೊಂದುವುದಾದರೆ ನಮ್ಮ ಮರಣದವರೆಗೂ ಪರಿಶುದ್ಧಾತ್ಮನ ತುಂಬಲ್ಪಟ್ಟ ಜೀವಿತವನ್ನು ನಡೆಸುವುದಕ್ಕೆ ಸಾಧ್ಯವಾಗುತ್ತದೆ. 7ನೇದಾಗಿ ಮತ್ತೊಂದು ವಿಷಯವನ್ನು ಕೂಡ ನಿಮಗೆ ತಿಳಿಸುವುದಕ್ಕಾಗಿ ಇಷ್ಟಪಡುತ್ತೇನೆ. ಅದು ಏನೆಂದರೆ ಪೀಪಲ್ whom receive the Holy Spirit ಎಂಬುದಾಗಿ. ಪರಿಶುದ್ಧಾತ್ಮನು ಸ್ನಾನವನ್ನು ಹೊಂದಿರುವಂತ ಪರಿಶುದ್ಧಾತ್ಮ ವರಗಳನ್ನ ಹೊಂದಿರುವಂತ ಕೆಲವರನ್ನ ಪರಿಚಯ ಮಾಡಿಸುವುದಕ್ಕೆ ಇಷ್ಟಪಡುತ್ತೇನೆ. ಈ ಪರಿಶುದ್ಧಾತ್ಮ ಸ್ನಾನ ಎಂಬುದಾಗಿ ಹೇಳುತ್ತಾ ಇದ್ದರೆ ಅದು ಹೊಂದುವುದಕ್ಕೆ ಸಾಧ್ಯವಾಗುತ್ತದ ಎಂಬುದಾಗಿರುವಂತ ಒಂದು ಚಿಂತೆ ನಿಮ್ಮ ಒಳಗೆ ಬರಬಹುದು. ಹಾಗಾದರೆ ಒಂದು ಪ್ರಶ್ನೆ ಬರುತ್ತದೆ, ಯಾರು ಇದು ಹೊಂದಿದ್ದೀರಾ? ಅದ್ರ ವೇದ ವಾಕ್ಯದಲ್ಲಿ ಏನಾದರೂ ಇದೆಯಾ ಎಂಬುದಾಗಿ ಎಲ್ಲ ಚಿಂತೆ ಬರಬಹುದು. ಹಾಗೆ ಇರುವವರೆಗೂ ಕೂಡ ಕೆಲವರ ಹೆಸರುಗಳನ್ನ, ಪರಿಶುದ್ಧಾತ್ಮನ ಹೊಂದಿರುವಂತ ಕೆಲವರ ಹೆಸರುಗಳನ್ನ ನಿಮ್ಮ ಮಧ್ಯದಲ್ಲಿ ಹೇಳುವುದಕ್ಕಾಗಿ ಇಷ್ಟಪಡುತ್ತೇನೆ. ಪೀಪಲ್ whom receive the Holy Spirit, ಪರಿಶುದ್ಧಾತ್ಮ ಸ್ನಾನವನ್ನು ಹೊಂದಿರುವಂತ ವ್ಯಕ್ತಿಗಳನ್ನ ನಿಮಗೆ ಪರಿಚಯಪಡಿಸುತ್ತೇನೆ. 1ನೇದಾಗಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 22ನೇ ವಾಕ್ಯವನ್ನ ನಾವು ಓದುವಾಗ ನಮಗೆ ಗೊತ್ತಾಗುತ್ತದೆ. The Lord Jesus Christ received the Holy Spirit. ಯೇಸು ಜನಿಸಿರುವುದೇ ಪರಿಶುದ್ಧಾತ್ಮನಿಂದ ಆಗಿದೆ. ಆದರೆ ಆಫ್ಟರ್ ದಿ ಬ್ಯಾಪ್ಟಿಸಮ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತುವಿನ ದೀಕ್ಷಾಸ್ನಾನವನ್ನು ಹೊಂದಿ ನೀರಿನಿಂದ ಮೇಲೆ ಬರುವಾಗ ಪವಿತ್ರಾತ್ಮನು ಪಾರಿವಾಳದಾಗಿ ಆತನ ಮೇಲೆ ಬಂದು ಅವ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವನಾಗಿದ್ದನು. ಯೇಸು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಿದ್ದರೆ ನಾವು ಕೂಡ ಪರಿಶುದ್ಧಾತ್ಮನಿಂದ ತುಂಬಲ್ಪಡುವವರಾಗಬೇಕು. ಪರಿಶುದ್ಧಾತ್ಮನಿಂದಲೇ ಯೇಸುವನನ್ನ ರಕ್ಷಕನಾಗಿ ಸ್ವೀಕರಿಸುವುದು. ಆ ರಕ್ಷಣೆಯ ಮಾರ್ಗಕ್ಕೆ ಬರುವುದಕ್ಕಾಗಿ ಮಾತ್ರ ಆತ್ಮ ನಮಗೆ ಸಹಾಯ ಮಾಡುವುದು ಹೊರತು ರಕ್ಷಣೆಯ ಮಾರ್ಗಕ್ಕೆ ಬಂದಂತ ವ್ಯಕ್ತಿ ದೈತ್ಯ ಸ್ನಾನ ಹೊಂದಿ ಪರಿಶುದ್ಧಾತ್ಮ ಸ್ನಾನವನ್ನು ಹೊಂದಬೇಕೆಂದೇ ವಾಕ್ಯ ನಮಗೆ ಕಲಿಸುತ್ತಾ ಇದೆ. ಕೆಲವರು ಚಿಂತೆ ಮಾಡುವುದು ರಕ್ಷಣೆ ಹೊಂದುವುದೇ ಪರಿಶುದ್ಧಾತ್ಮನಿಂದಲೇ ಮತ್ತು ಇನ್ನೊಂದು ಆತ್ಮನ ಅವಶ್ಯಕತೆ ಇಲ್ಲ ಎಂಬುದಾಗಿ ತಪ್ಪಾದಂತ ಚಿಂತೆ. ಹಾಗಿದ್ದರೆ ಆತ್ಮನಿಂದ ಹುಟ್ಟಿರುವಂತ ಯೇಸುವಿಗೆ ಯಾಕೆ ಒಂದು ಪವಿತ್ರಾತ್ಮ ಆ ಸ್ನಾನದ ಅವಶ್ಯಕತೆ, ಪರಿಶುದ್ಧಾತ್ಮ ಅವನ ಮೇಲೆ ಬರಬೇಕಾಗಿರೋ ಅವಶ್ಯಕತೆ ಇತ್ತ? ಹಂಗೆ ನಾವು ಚಿಂತಿಸಿದರೆ ಅದರ ಅವಶ್ಯಕತೆ ಇಲ್ಲ ಅಂತ ನಮಗೆ ಅನಿಸಬಹುದು. ಆದರೆ ಅದರ ಅವಶ್ಯಕತೆ ಇತ್ತು ಎಂಬುದಾಗಿ ಯೇಸು ನಮಗೆ ತೋರಿಸುತ್ತಾ ಇದೆ. 100 ಶತಮಾನ ಮನುಷ್ಯನಾಗಿ ಜೀವಿಸುವಂತ ಕ್ರಿಸ್ತನು ನಮಗೆ ಮಾದರಿಗೆ ತೋರಿಸುತ್ತಾ ಇದೆ. ರಕ್ಷಣೆ ಹೊಂದುವುದು ಆತ್ಮನಿಂದಾಗಿದ್ದರೆ ನಮ್ಮ ರಕ್ಷಾ ನಿರ್ಣಯವನ್ನ ಪೂರ್ತಿಗೊಳಿಸಬೇಕೆಂದರೆ ಪರಿಶುದ್ಧಾತ್ಮ ಸ್ನಾನ ಅವಶ್ಯಕತೆ ಉಂಟು ಎಂಬುದಾಗಿ ಯೇಸು ಕ್ರಿಸ್ತನು ನಮಗೆ ತೋರಿಸಿದನು. ಹಾಗಾದರೆ ಯೇಸು ಪರಿಶುದ್ಧಾತ್ಮ ಸ್ನಾನ ಹೊಂದಿದವನು. 2ನೇದಾಗಿ 120 ಮಂದಿ ಜನರು ಪರಿಶುದ್ಧಾತ್ಮ ಸ್ನಾನ ಹೊಂದಿದರು. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 15ನೇ ವಾಕ್ಯವು, 2ನೇ ಅಧ್ಯಾಯ 1ರಿಂದ 4 ಇರುವಂತ ವಚನಗಳು ಓದುವಾಗ 120 ಮಂದಿ ಜನರು ಪರಿಶುದ್ಧಾತ್ಮ ಸ್ನಾನ ಹೊಂದಿದರು. ಅವರು ರಕ್ಷಣೆ ಹೊಂದಿದವರಾಗಿದ್ದರು. ಅವರು ಆ ಮಾನಸಾಂತರ ಸ್ನಾನವನ್ನು ಹೊಂದಿದವರಾಗಿದೆ. ಅವರಲ್ಲಿ ಪರಿಶುದ್ಧಾತ್ಮನು ಬಂದಿಲ್ಲ. ಪರಿಶುದ್ಧಾತ್ಮನು ಬರುವುದಕ್ಕಾಗಿ ಅವರು ಕಾಯ್ತಾ ಇದ್ದರು. ಪರಿಶುದ್ಧಾತ್ಮನವರ ಮೇಲೆ ಬಂದು ಎಂಬುದಾಗಿ ವಚನ ನಮಗೆ ಹೇಳುತ್ತಾ ಇದೆ. ಅದು ಒಂದು ಪ್ರೋಮಿಸ್ ಆಗಿದೆ. ಯೇಸು ವಾಗ್ದಾನ ಮಾಡಿದಂತ ಆ ಪ್ರೋಮಿಸು ಯೇಸು ನೆರವೇರಿಸಿತು. ಅವನವನ
ತಂದೆಯಾದ ದೇವರಿಗೆ ಕೇಳಿ ಪರಿಶುದ್ಧಾತ್ಮನೆಂಬ ಸಹಾಯಕನನ್ನ 1ನೆಯ ಶತಮಾನದಲ್ಲಿ ಶಿಷ್ಯರ ಜೊತೆ ಇರುವುದಕ್ಕೆ ಕಳುಹಿಸಿಕೊಟ್ಟನು. ಆ ಆತ್ಮನನ್ನ ಹೊಂದಿರುವಂತ ಜನರ ಲಿಸ್ಟ್ ನಮಗೆ ಅಲ್ಲಿ ನೋಡುವುದಕ್ಕೆ ಸಾಧ್ಯ. 120 ಮಂದಿ ಜನರಲ್ಲಿ ಯಾರೆಲ್ಲ ಇತ್ತು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಅದರಲ್ಲಿ ಕೆಲವರ ಹೆಸರುಗಳು ಕೃತ್ಯವಾಗಿ ಮೆನ್ಷನ್ ಮಾಡಿದೆ. ಯೇಸುವಿನ ತಾಯಿಯಾದಂತ ಮರಿಯಳು, ಯೇಸುವಿನ ಶಿಷ್ಯರುಗಳು, ಹಾಗೆ ಆ ಕಾಲದಲ್ಲಿ ಯೇಸುವಿನನ್ನ ಹಿಂಬಾಲಿಸಿದಂತ ಕೆಲವೊಂದು ವಿಶ್ವಾಸಿಗಳು ಕೂಡ ಒಟ್ಟಿಗೆ ಕೂತ್ಕೊಂಡು ಹೇಗ ಮನಸ್ಸಿನಿಂದ ಪ್ರಾರ್ಥಿಸುವಾಗ ಪವಿತ್ರಾತ್ಮನ ಸ್ನಾನವನ್ನು ಹೊಂದಿ ಅವರು ದೇವರ ಸೇವೆಯಲ್ಲಿ ನಿಂತಿದ್ದರು. ಮೂರನೇದಾಗಿ ನಾವು ನೋಡುವಾಗ ಅಪೋಸ್ಟಲ್ ಪೌಲನು ಪರಿಶುದ್ಧಾತ್ಮ ಸ್ನಾನವನ್ನು ಹೊಂದಿದವನು. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 17-18ನೇ ವಾಕ್ಯದಲ್ಲಿ ಅವನು ಪರಿಶುದ್ಧಾತ್ಮ ಸ್ನಾನ ಹೊಂದಿದವನಾಗಿ ಯೇಸುವಿನ ಸುವಾರ್ತಿಗನಾಗಿ ಜೀವಿಸುವುದಕ್ಕೆ ತೀರ್ಮಾನ ಮಾಡಿದನು. ಪೌಲನ ಆತ್ಮ ಸ್ನಾನ ಹೊಂದಿದವನು. ಪೌಲನ ಅನ್ಯ ಭಾಷೆಯನ್ನ ಮಾತನಾಡುವವನಾಗಿದ್ದಾನೆ. ಕೃಪಾವರಗಳುಳ್ಳವನಾಗಿದ್ದಾನೆ ಪೌಲನು. ಆ ವರಗಳು ಅವನು ಹೊಂದಿಕೊಳ್ಳುವುದು ಆತ್ಮ ಸ್ನಾನ ಹೊಂದಿದವನಾಗಿದ ಮೇಲೆ, ಪರಿಶುದ್ಧಾತ್ಮನವರ ಮೇಲೆ ಬಂದ ಮೇಲೆ ಅವನಿಗೆ ಕೃಪಾವರಗಳೆಲ್ಲ ಸಿಕ್ಕಿತ್ತು. 4ನೇದಾಗಿ ನಾವು ನೋಡುವಾಗ ಬಿಲೀವರ್ಸ್ ಆಫ್ ಸಮರಿಯ ಎಂಬುದಾಗಿರುವ ದೇಶದಲ್ಲಿರುವ ಕೆಲವೊಂದು ವಿಶ್ವಾಸಿಗಳು ಕೂಡ ಪರಿಶುದ್ಧಾತ್ಮ ಸ್ನಾನವನ್ನು ಹೊಂದಿದರು. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 14ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೂ ನಾವು ಓದುವಾಗ ಸಮರಿದವರು ಕೂಡ ಪರಿಶುದ್ಧಾತ್ಮ ಸ್ನಾನವನ್ನು ಹೊಂದಿದರು. ಯೇಸುವಿನ ಕಾಲದಲ್ಲಿ ಸಮರಿದವರಿಗೆ ಆರಾಧನೆ ಮಾಡುವುದಕ್ಕೆ ಅನುಮತಿ ಇತ್ತಿಲ್ಲ. ಹಾಗಾದರೆ ಯೇಸು ಸಮಯ ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿದರು. ಇಂದಿನ ಕಾಲದಲ್ಲಿ ಆಫ್ಟರ್ ದಿ ರೆಸರೆಕ್ಷನ್ ಆಫ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತುವಿನ ಪುನರುದ್ಧಾನಕ್ಕೆ ಶೇಷ ಅಪೊಸ್ತಲರ ಮೂಲಕವಾಗಿ ಸಮರಿಯದಲ್ಲಿ ಸುವಾರ್ತೆಯನ್ನು ಸಾರಿ ಆ ಸುವಾರ್ತೆಯನ್ನು ನಂಬಿರುವಂತ ದೇವಜನರು ಪರಿಶುದ್ಧಾತ್ಮ ಸ್ನಾನವನ್ನು ಹೊಂದಿದರು ಎಂದು ವಚನ ನಮಗೆ ಹೇಳುತ್ತಾ ಇದೆ. 6ನೇದಾಗಿ ಆಮೇಲೆ ಸ್ತೋತ್ರದ ಹೌಸ್ ಹೋಲ್ಡರ್ ಆಫ್ ಕೊರ್ನೆಲಿಯೋಸನ ಮನೆಯಲ್ಲಿರುವಂತವರು, ಕೊರ್ನೆಲಿಯೋಸನು ಪರಿಶುದ್ಧಾತ್ಮ ಸ್ನಾನವನ್ನು ಹೊಂದಿದರು. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 44ನೇ ವಾಕ್ಯದಿಂದ 46ನೇ ವಾಕ್ಯದವರೆಗೂ. ಸಮಯ ಬಹಳ ಮುಂದೆ ಹೋಗುವುದರಿಂದ ನಾನು ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸುವುದಕ್ಕೆ ಇಷ್ಟಪಡುತ್ತೇನೆ. ಆಮೇಲೆ ಸ್ತೋತ್ರ 7ನೇದಾಗಿ ಬಿಲೀವರ್ಸ್ ಅಟ್ ಗೆಲಾಟಿಯ ಸಭೆಯಲ್ಲಿರುವಂತ ಜನರು ಪರಿಶುದ್ಧಾತ್ಮ ಸ್ನಾನ ಹೊಂದಿದವರು. 3ನೇ ಅಧ್ಯಾಯ ಗೆಲಾತ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ರಿಂದ 5ನೇ ವಾಕ್ಯದವರೆಗೆ ಓದುವಾಗ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಸ್ತೋತ್ರ 8ನೇದಾಗಿ ನಾವು ನೋಡುವಾಗ ಡಿಸೈಪಲ್ಸ್ ಅಟ್ ಎಫೆಸೋಸ್ನಲ್ಲಿರುವಂತ ಎಫೆಸಿಯ ಸಭೆಯಲ್ಲಿರುವಂತ ವಿಶ್ವಾಸಿಗಳು ಪರಿಶುದ್ಧಾತ್ಮ ಸ್ನಾನವನ್ನು ಹೊಂದಿದವರಾಗಿದೆ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 2ರಿಂದ 6ನೇ ವಾಕ್ಯಗಳು. ಹಾಗಾದರೆ ಇಷ್ಟು ಜನರು ಪರಿಶುದ್ಧಾತ್ಮ ಸ್ನಾನ ಹೊಂದಿದವರೆಂದೇ ವಚನ ನಮಗೆ ತಿಳಿಸುವಾಗ ಇವತ್ತು ಈ ವಿಡಿಯೋ ಕೇಳುವಂತ ದೇವ ಜನರೇ, ಕೇವಲ ಹೆಸರಿಗೆ ಕ್ರೈಸ್ತರಾಗಿರದಂತೆ ಪರಿಶುದ್ಧಾತ್ಮ ಸ್ನಾನ ಹೊಂದಿಕೊಳ್ಳುವುದಕ್ಕಾಗಿ ದೇವರ ಮುಂದೆ ಕಾಯ್ತಾ ಇರ್ರಿ. ಆತ್ಮ ಸ್ನಾನ ಹೊಂದದಂತೆ ಇದ್ದರೆ ಕ್ರಿಸ್ತನ ಜೊತೆ ವಾಸ ಮಾಡುವುದಕ್ಕಾಗುವುದಿಲ್ಲ. ಸೊ ನಾನು ಇಲ್ಲಿಗೆ ನಿಲ್ಲಿಸುವುದಕ್ಕಾಗಿ ಇಷ್ಟಪಡುತ್ತೇನೆ. ಪರ್ಪಸ್ ಆಫ್ ದಿ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್ ಎಂಬುದಾಗಿರುವ ಭಾಗವನ್ನು ಇಲ್ಲಿ ನಿಲ್ಲಿಸುವುದಕ್ಕೆ ಇಷ್ಟಪಡುತ್ತೇನೆ. ಪ್ರಿಯರೇ, ಈ ಮಾತು ಇತರವಾಗಿ ಹೇಳಿ ಮುಕ್ತಾಯಗೊಳಿಸುವುದಕ್ಕೆ ಇಷ್ಟಪಡುತ್ತೇನೆ. ನಾವೆಲ್ಲರೂ ಪರಿಶುದ್ಧಾತ್ಮ ಸ್ನಾನ ಹೊಂದಬೇಕು. ಆತ್ಮ ಸ್ನಾನ ಹೊಂದದಂತೆ ಸೇವೆ ಬೆಳೆಯುವುದಕ್ಕಾಗುವುದಿಲ್ಲ. ಆತ್ಮ ಸ್ನಾನ ಹೊಂದದಂತೆ ಯೇಸುವಿನ ಇಷ್ಟವನ್ನು ನೆರವೇರಿಸುವುದಕ್ಕಾಗುವುದಿಲ್ಲ. ಅದರಿಂದ ಪರಿಶುದ್ಧಾತ್ಮ ಸ್ನಾನವನ್ನು ಹೊಂದಿರಿ ಎಂಬುದಾಗಿ ದೇವರಾತ್ಮನು ನಿಮಗೆ ಆಲೋಚನೆ ಹೇಳುತ್ತಾ ಇದೆ. ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಇದಾಗಿದೆ ದೇವರು ನಮಗೆ ಕೊಡುವಂತ ವರಗಳ ಉದ್ದೇಶವು. ಏನಕ್ಕೆ ದೇವರು ವರ ಕೊಡುವುದು, ಅದರ ಉದ್ದೇಶ, ಅದರ ಬಿಹೈಂಡ್, ಅದರ ಹಿನ್ನೆಲೆ ಇದಾಗಿದೆ. ಇಷ್ಟು ಕಾರ್ಯಗಳು ನಮ್ಮ ಒಳಗೆ ಇರಲಿ. ಇಲ್ಲದೇ ಇದ್ದರೆ ನಮಗೆ ಪರಿಶುದ್ಧಾತ್ಮ ದಾನವನ್ನು ಹೊಂದುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಉದ್ದೇಶವು ಅರಿಯಿರಿ. ಆ ಉದ್ದೇಶವು ಅರಿತುಕೊಂಡು ಆತ್ಮನನ್ನ ಹೊಂದಿ ಸೇವೆಯಲ್ಲಿ ನಿಲ್ಲುವುದಾದರೆ ಆತ್ಮ ಎಂದಿಗೂ ನಮಗೆ ನಷ್ಟವಾಗುವುದಿಲ್ಲ.
ಸೊ ದೇವರು ಈ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ಹೇಳುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ದೇವರು ಅನುಗ್ರಹಿಸಲಿ. ಮೇ ದ ಗುಡ್ ಗಾಡ್ ಬಿ ವಿತ್ ಯು ಅಂಡ್ ಬ್ಲೆಸ್ ಯು ಕಮಿಂಗ್ ಡೇಸ್. ಥ್ಯಾಂಕ್ ಯು. ಪ್ರಿಯರೇ, ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಆ ಬೆಲ್ ಐಕನ್ ಸ್ವಲ್ಪ ಅನೇಬಲ್ ಮಾಡಿಕೊಳ್ಳಿರಿ, ಆಮೇಲೆ ಇದರ ಲಿಂಕ್ಗಳನ್ನ ಶೇರ್ ಮಾಡಿಕೊಂಡು ಅನೇಕರಿಗೆ ಈ ಸಂದೇಶವನ್ನ ತಿಳಿಸಿರಿ. ಬಹಳ ಅನುಗ್ರಹವು ಅರಿಯುವುದಕ್ಕಿರುವಂತ ವಿಷಯ, ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಆಮೇಲೆ ನಾನು ಅದನ್ನು ನಿಮಗೆ ತಿಳಿಸುತ್ತಾ ಇದೆ. ನೀವು ಕಲಿಯಬಹುದು, ಈಸಿಯಾಗಿ ನಿಮಗೆ ಕಲಿಯಬಹುದು. ದೇವರು ಆಶೀರ್ವದಿಸಲಿ, ಅನುಗ್ರಹಿಸಲಿ. ಥ್ಯಾಂಕ್ ಯು.